ನಾನಿಲ್ಲಿ ಈ ಸೀಡ್ ತೊಗೊಂಡಿದ್ದೇನೆ, ಆಮೇಲೆ ಸೋರೆಕಾಯಿ ಎರಡನ್ನು ಹಾಕಿ ನಾವು ಒಂದು ಸಾಂಬಾರು ರೆಸಿಪಿ ಮಾಡುವ ಇವತ್ತು. ಇದನ್ನು ನಾನು ಓವರ್ನೈಟ್ ಸೋಕ್ ಮಾಡಿ ಇಟ್ಟಿದ್ದೇನೆ. 8 hours ಸೋಕ್ ಆಗಬೇಕಿದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೇನೆ. ಮೊದಲಿಗೆ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹಚ್ಚಿರೋದು, ಸ್ವಲ್ಪ ಕರಿಬೇವು, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ. ಅದಕ್ಕೆ ನಾನು ಒಂದು ದೊಡ್ಡ ಟೊಮ್ಯಾಟೊ ಹಾಕ್ತಿದ್ದೇನೆ. ಟೊಮ್ಯಾಟೊ ಜಾಸ್ತಿ ಹಾಕಿದಷ್ಟು ಸೋರೆಕಾಯಿ ಸಾರು ರುಚಿಯಾಗಿ ಬರುತ್ತೆ. 1/2 ಟೀ ಸ್ಪೂನ್ ಅರಿಶಿನ ಪೌಡರ್, ಇವಾಗ ಇದು ಆವಾಗಲೇ ತೋರಿಸಿರೋದು ಹಾಕ್ತೇನೆ. ಇವಾಗ ಇದಕ್ಕೆ ಸೋರೆಕಾಯಿ ಹಾಕ್ತಿದ್ದೇನೆ. ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಆಗಲಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿರಿ. ಈಗ ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ಸ್ವಲ್ಪ ಹುರಿಗಡಲೆ, ಆಮೇಲೆ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಆಮೇಲೆ ಕಾಳು ಮೆಣಸು ಇಷ್ಟನ್ನೀಗ ನಾವು ಮಿಕ್ಸಿ ಜಾರ್ಗೆ ಹಾಕುವ. ಇದ್ರ ಜೊತೆಗೆ ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಶುಂಠಿ, ಸ್ವಲ್ಪ ತೆಂಗಿನಕಾಯಿ ತುರಿ. ಡಿಫ್ರೆಂಟ್ ಆಗಿರುತ್ತೆ ರುಚಿ, ನೀವೊಂದು ಸಲ ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ. ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನು ಕೊತ್ತಂಬರಿ ಪೌಡರ್. ಇದನ್ನು ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ. ನೋಡಿ, ನಮ್ಮದು ಮಸಾಲೆ ರೆಡಿ ಆಯಿತು. ಇವಾಗ ಇದಕ್ಕೆ ಮಸಾಲೆ ಹಾಕುವ. ಇಲ್ಲಿ ನಾನು ಖಾರ ಕಡಿಮೆ ಮಾಡಿ ಮಾಡ್ತಿದ್ದೇನೆ, ಹಾಗಾಗಿ ಇದು ವೈಟ್ ಕಲರಲ್ಲಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಇಲ್ಲಿ ನಾನು ಚಿಲ್ಲಿ ಪೌಡರ್ ಕಡಿಮೆ ಹಾಕಿದ್ದೀನಿ, ಆಮೇಲೆ ಕಾಳು ಮೆಣಸು ಹಾಕಿದ್ದೀನಿ. ಇದು ಬೇರೆ ತರಕಾರಿ ಯೂಸ್ ಮಾಡಿ ಕೂಡ ಮಾಡ್ಬೋದು ಈ ರೀತಿ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದು ಹೀಗೆ ಒಂದು ಕುದಿ ಬರಲಿ, ಆಮೇಲೆ ನಾವು ಇದಕ್ಕೆ ಕುಕ್ಕರ್ ಮುಚ್ಚುವ. ನೋಡಿ, ನಮ್ಮದು ಸೋರೆಕಾಯಿ ಸಾಂಬಾರು ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.